ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕಾದಲ್ಲಿ ಆಡಳಿತ ಬದಲಾಗ್ತಾ ಇದೆ. ಇಸ್ರೇಲ್ ತನ್ನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸ್ತಾ ಇದೆ. ಸೌದಿ ಸೇರಿದಂತೆ ಅರಬ್ ದೇಶಗಳು ಕನ್ಫ್ಯೂಷನ್ ಬಿದ್ದಿವೆ. ರಷ್ಯಾ ಯುಕ್ರೇನ್ ಜೊತೆಗಿನ ಯುದ್ಧ ನಿಂತರೆ ಅಮೆರಿಕ ಜೊತೆ ನಗನಗತಾ ಬಾಳೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಚೈನಾ ಮತ್ತೊಂದು ಸುತ್ತಿನ ವ್ಯಾಪಾರ ಸಂಘರ್ಷವನ್ನ, ಬಂಡವಾಳ ಹಿಂತೆಗೆತವನ್ನ ನೆನಪು ಮಾಡಿಕೊಂಡು ನರ್ವಸ್ ಆಗ್ತಾ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇರಾನ್ ನಲ್ಲಿ ಕೂಡ ಒಂದು ದೊಡ್ಡ ಬದಲಾವಣೆ ನಡೆದು ಹೋಗಿದೆ. ಅಲ್ಲಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ತಮ್ಮ ಕುರ್ಚಿಯನ್ನು ತ್ಯಾಗ ಮಾಡಿರುವುದಾಗಿ ಸುದ್ದಿಗಳು ಬರ್ತಾ ಇವೆ. ಜೊತೆಗೆ ಖಮೇನಿಯ ಉತ್ತರಾಧಿಕಾರಿಯನ್ನು ಕೂಡ ಇರಾನ್ ರಹಸ್ಯವಾಗಿ ಆಯ್ಕೆ ಮಾಡಿಕೊಂಡಿದೆ. ಅದನ್ನ ಘೋಷಣೆ ಮಾಡೋದು ಮಾತ್ರ ಬಾಕಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇರಾನಿನ ಹೊಸ ಸರ್ವಾಧಿಕಾರಿ ಯಾರು? ಖಮೇನಿ ಯಾಕೆ ಅಧಿಕಾರವನ್ನು ಬಿಟ್ಟುಕೊಡ್ತಾ ಇದ್ದಾರೆ? ಅದಕ್ಕೂ ಅಮೆರಿಕದ ಆಡಳಿತ ಬದಲಾವಣೆಗೂ ಏನಾದರೂ ಸಂಬಂಧ ಇದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷ ಮುಂದಿನ ದಿನಗಳಲ್ಲಿ ಮತ್ತೊಂದು ಮಜಲಿಗೆ ಹೊರಳುವ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಾ ಇದ್ವು. ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿಸಿ ಪ್ರಧಾನಿ ನೇತನ್ಯಾಹು ಕೊಲೆಗೆ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಂತೆ ಇಸ್ರೇಲ್ ಇರಾನಿನ ಆಯಕಟ್ಟಿನ ಜಾಗಗಳ ಮೇಲೆ ಬಾಂಬಿಂಗ್ ಮಾಡಿಸ್ತು. ಅದರಲ್ಲಿ ಒಂದಷ್ಟು ವಾಯುನೆಲೆಗಳು ನಾಶವಾದ ಬಗ್ಗೆ ಆರಂಭದಲ್ಲಿ ಸುದ್ದಿಗಳು ಬಂದವು. ಆದ್ರೆ ನಾವು ಎಲ್ಲಿ ದಾಳಿ ಮಾಡಿದೀವಿ, ಅಲ್ಲಿ ಏನಾಗಿದೆ ಅನ್ನೋದನ್ನ ಹೇಳಿಕೊಳ್ಳೋದಿಕ್ಕೆ ಕೂಡ ಆಗದ ಸ್ಥಿತಿಯಲ್ಲಿ ಇರಾನ್ ಇದೆ ಅಂತ ಇಸ್ರೇಲ್ ಹೇಳ್ತು. ಅದಾದ ಕೆಲವೇ ದಿನಗಳಲ್ಲಿ ಇಸ್ರೇಲ್ ಇರಾನಿನ ನ್ಯೂಕ್ಲಿಯರ್ ಫೆಸಿಲಿಟಿಗಳನ್ನ ನಾಶ ಮಾಡಿರೋ ಒಂದಷ್ಟು ಸ್ಯಾಟಲೈಟ್ ಇಮೇಜ್ಗಳು ಬಹಿರಂಗಗೊಂಡವು. ಇಷ್ಟಾದ್ರೂ ನಾವು ಸರಿಯಾದ ಪ್ರತೀಕಾರವನ್ನು ಹೇಳ್ತೀವಿ, ಇಸ್ರೇಲಿನ ದಾಳಿಗೆ ಖಡಕ್ ಪ್ರತ್ಯುತ್ತರ ಕೊಡ್ತೀವಿ ಅಂತ ಇರಾನ್ ಹೇಳ್ತಾ ಬಂತೆ ಹೊರತು ಅಲ್ಲಿಂದ ಯಾವ ಪ್ರತ್ಯುತ್ತರನೂ ಬಂದಿಲ್ಲ. ಬಹುಶಃ ಡಿಸೆಂಬರ್ ತಿಂಗಳ ಒಳಗಾಗಿ ಇರಾನ್ ಇಸ್ರೇಲ್ ಮೇಲೆ ಒಂದು ದೊಡ್ಡ ದಾಳಿ ನಡೆಸುತ್ತೆ. ಟ್ರಂಪ್ ಅಧಿಕಾರ ಸ್ವೀಕರಿಸುವ ಮೊದಲೇ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ಆರಂಭವಾಗಿ ಹೋಗುತ್ತೆ ಅನ್ನೋ ಸುದ್ದಿಗಳು ಬಂದವು. ಆದ್ರೆ ಅಷ್ಟರಲ್ಲೇ ಈಗ ಇರಾನಿನ ಆಡಳಿತವೇ ಬದಲಾಗಿ ಹೋಗಿದೆ ಅನ್ನೋ ಮಾಹಿತಿಗಳು ಹೊರಬೀಳ್ತಾ ಇವೆ. ಇಂಥ ಸುದ್ದಿಗಳಿಗೆ ಹೆಚ್ಚು ಮಹತ್ವ ಬರ್ತಾ ಇರೋದು ಅದೊಂದು ಟ್ವೀಟ್ನ ಕಾರಣಕ್ಕೆ. ಗೆಳೆಯರೆ, ನಿಮಗೆ ನೆನಪಿರಬೇಕು, ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯಾ ಸಾವಿಗೀಡಾದಾಗ ಮೊದಲು ಆ ಬಗ್ಗೆ ಟ್ವೀಟ್ ಕಾಣಿಸ್ಕೊಂಡಿದ್ದು ಮೊಸಾದ್ ಸಟೈರಿಕಲ್ ಅನ್ನೋ ಎಕ್ಸ್ ಖಾತೆಯಲ್ಲಿ. ಆನಂತರ ಹೆಜ್ಬುಲ್ಲಾ ಮುಖ್ಯಸ್ಥ ನಸ್ರಲ್ಲಾ ಸಾವಿಗೀಡಾದಾಗ ಕೂಡ ಮೊಸಾದ್ ಸಟೈರಿಕಲ್ ಅನ್ನೋ ಖಾತೆಯಲ್ಲಿ ಮೊದಲು ಆ ವಿಷಯ ಬಹಿರಂಗಗೊಳ್ತು. ಈಗ ಅದೇ ಎಕ್ಸ್ ಖಾತೆ ಇನ್ನೂ ಒಂದು ಟ್ವೀಟ್ ಅನ್ನು ಮಾಡಿದೆ. ಅದೊಂದು ಸಿಂಪಲ್ ಟ್ವೀಟು, ಮಿಷನ್ ಕಂಪ್ಲೀಟ್ ಅಂತ ಬರೆದು ಇಸ್ರೇಲ್ ನ್ಯೂಸ್ ಪ್ಲಸ್ ನ ಸೋರ್ಸಸ್ ಇನ್ ಇರಾನಿಯನ್ ಲೀಡರ್ ಅಲಿ ಖಮೇನಿ ಅಟ್ ದ ಏಜ್ ಆಫ್ 85 ಹ್ಯಾಸ್ ಫಾಲನ್ ಇನ್ ಟು ಎ ಕೋಮಾ ಅನ್ನೋ ಟ್ವೀಟ್ ಅನ್ನ ಈ ಮೊಸಾದ್ ಸಟೈರಿಕಲ್ ರೀಟ್ವೀಟ್ ಮಾಡಿದೆ. ಹಾಗಾದ್ರೆ ನಿಜಕ್ಕೂ ಇರಾನ್ನ ಸರ್ವೋಚ್ಚ ನಾಯಕ ಕೋಮಾಗಿ ಹೋಗಿರೋದು ನಿಜಾನಾ? ಗೆಳೆಯರೆ, ಇರಾನಿನ ಈ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ, ಆತನಿಗೆ 85 ವರ್ಷ ವಯಸ್ಸಾಗಿದೆ. ಖಮೇನಿ ಆರೋಗ್ಯ ಸರಿ ಇಲ್ಲ ಅನ್ನೋ ಮಾತುಗಳು ಸಾಕಷ್ಟು ದಿನದಿಂದ ಕೇಳಿ ಬರ್ತಾ ಇದ್ವು. 85ರ ನಂತರ ಕೂಡ ತುಂಬಾ ಆರೋಗ್ಯವನ್ನು ಉಳಿಸ್ಕೊಳ್ಳೋದಿಕ್ಕೆ 91ರ ವಯಸ್ಸಲ್ಲೂ ಚುನಾವಣಾ ಪ್ರಚಾರ ಮಾಡೋದಿಕ್ಕೆ ಎಲ್ಲರೂ ಕೂಡ ನಮ್ಮ ದೇವೇಗೌಡರ ಥರ, ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಥರ ಗಟ್ಟಿಯಾಗಿರಬೇಕು ಅಂತೇನಿಲ್ಲ. 85 ಅನ್ನೋದು ಸಣ್ಣ ವಯಸ್ಸು ಅಲ್ಲ. ಹೀಗಾಗಿ ಖಮೇನಿ ಆರೋಗ್ಯದಲ್ಲಿ ಏರುಪೇರಾಗಿದ್ರೆ ಅದರಲ್ಲಿ ಆಶ್ಚರ್ಯ ಪಡೋ ಥರದ್ದೇನಿಲ್ಲ. ಆದರೆ ಹೀಗೆ ಆರೋಗ್ಯ ಹದಗೆಟ್ಟಿದೆ ಅನ್ನೋ ಸುದ್ದಿಗಳು ಬಂದ ನಂತರ ಕೂಡ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾನ ಸಾವಿನ ಸಂತಾಪ ಸಭೆಯಲ್ಲಿ ಈ ವೃದ್ಧ ನಾಯಕ ಖಮೇನಿ ಭಾಗಿಯಾಗಿದ್ರು. ಆತ ಬಂದೂಕನ್ನ ನೆಲ ಕೂರ್ಕೊಂಡು ಒಂದು ಭಾಷಣ ಕೂಡ ಮಾಡಿದ್ರು. ಅದಾದ ನಂತರ ಮತ್ತೆ ಖಮೇನಿ ಕಾಣಿಸ್ಕೊಳ್ಳಿಲ್ಲ. ಅಷ್ಟೇ ಅಲ್ಲ, ನವೆಂಬರ್ 7ನೇ ತಾರೀಕು ಇಸ್ರೇಲ್ ಹಾಗೂ ಅಮೆರಿಕದ ವಿರುದ್ಧ ಸರಣಿ ಟ್ವೀಟ್ ಮಾಡಿದ್ದು ಬಿಟ್ರೆ ಆ ನಂತರ ಖಮೇನಿ ಎಕ್ಸ್ ಖಾತೆಯಿಂದ ಮತ್ತೇನು ಕಾಣಲಿಲ್ಲ. ಅಲ್ಲಿಗೆ ಖಮೇನಿ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿದೆ, ಆತ ಆಸ್ಪತ್ರೆ ಪಾಲಾಗಿದ್ದಾರೆ ಅನ್ನೋ ಸುದ್ದಿಗಳು ಓಡಾಡೋದಕ್ಕೆ ಶುರುವಾದವು. ಗೆಳೆಯರೆ, ಇಲ್ಲಿ ಖಮೇನಿ ಆರೋಗ್ಯ ಅನ್ನೋದು ಯಾಕಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ಇರಾನ್ ನಲ್ಲಿನ ಈ ಆಯತುಲ್ಲಾ ಅನ್ನೋ ಪದವಿಯ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಇರಾನಿನ ಈ ಸರ್ವೋಚ್ಚ ನಾಯಕನ ಹುದ್ದೆಯ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಇರಾನ್ ಇಸ್ಲಾಮಿಕ್ ರೆವಲ್ಯೂಷನ್ಗೆ ಒಳಗಾಗಿದ್ದು 1979ರಲ್ಲಿ. ಅವಧಿಗೆ ಸಾಕಷ್ಟು ಮೌಲ್ವಿಗಳು, ಮತಗುರುಗಳು, ಕಟ್ಟರ್ ಇಸ್ಲಾಮಿನ ಸ್ಕಾಲರ್ಗಳು ಇರಾನಿನ ರಾಜ ಶಾ ಪೆಹಲವಿಯ ಆಧುನಿಕತೆಯ ವಿರುದ್ಧ ಬಂಡೆದ್ರು. ಶಾ ಪೆಹಲವಿ ಇರಾನ್ ಅನ್ನ ಇಸ್ಲಾಮಿನಿಂದಾನೇ ದೂರ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಅವರ ಸಿಟ್ಟಿಗೆ ಕಾರಣ ಆಗಿತ್ತು. ಹಾಗೆ ಶುರುವಾದ ಇಸ್ಲಾಮಿಕ್ ಬಂಡಾಯದ ನೇತೃತ್ವವನ್ನ ಆಯತುಲ್ಲಾ ರುಹಲ್ಲಾ ಖೊಮೇನಿ ಅನ್ನೋ ಇಸ್ಲಾಮಿಕ್ ಸ್ಕಾಲರ್ ವಹಿಸಿಕೊಂಡ್ರು. ಜೊತೆಗೆ ಅದು ಶೀತಲ ಯುದ್ಧದ ಸಮಯ ಬೇರೆ ಆಗಿತ್ತು. ಇರಾನ್ ಅನ್ನೋ ಆಯಕಟ್ಟಿನ ಜಾಗದಲ್ಲಿ ಅಮೆರಿಕದ ಮಾತು ಕೇಳೋ ರಾಜ ಇರೋದು ಸೋವಿಯತ್ ರಷ್ಯಾಗೆ ಕೂಡ ಬೇಕಿರಲಿಲ್ಲ. ಹೀಗಾಗಿ ಅಲ್ಲಿ ಶುರುವಾದ ಈ ಇಸ್ಲಾಮಿಕ್ ಕ್ರಾಂತಿಗೆ ಸೋವಿಯತ್ ಭರಪೂರ ಬೆಂಬಲವನ್ನು ಕೊಡ್ತು. ಹೀಗಾಗಿ ರಾಜನ ವಿರುದ್ಧದ ಬಂಡಾಯದಲ್ಲಿ ಈ ಇಸ್ಲಾಮಿಕ್ ರೆವಲ್ಯೂಷನರಿಗಳಿಗೆ ಗೆಲುವು ಕೂಡ ಸಿಕ್ತು. ಅಲ್ಲಿ ರಾಜಾಡಳಿತದ ವಿರುದ್ಧ ಹೋರಾಟಕ್ಕೆ ಕಮ್ಯುನಿಸ್ಟರು
ಕೂಡ ಬೆಂಬಲ ಕೊಟ್ಟಿದ್ರು. ಆದರೆ ಅವರಿಗೆ ಅರ್ಥವಾಗದೇ ಇದ್ದ ವಿಷಯ ಏನು ಅಂದ್ರೆ, ಇಸ್ಲಾಂ ಅನ್ನೋದು ಯಾವುದೇ ಕಾರಣಕ್ಕೂ ಕಮ್ಯುನಿಸಂ ಅನ್ನು ಒಪ್ಪೋದಿಲ್ಲ, ಹಾಗೂ ಕಮ್ಯುನಿಸ್ಟರ ನಿರೀಶ್ವರವಾದ, ಸೆಕ್ಯುಲರಿಸಂ, ಸಮತಾವಾದ, ಸಮಸಮಾಜ ಇಂಥ ಯಾವುದಕ್ಕೂ ಇಸ್ಲಾಮಿಕ್ ಆಡಳಿತದಲ್ಲಿ ಜಾಗ ಇರೋದಿಲ್ಲ ಅನ್ನೋದು. ಅವೆಲ್ಲ ಅವರು ಬೇರೆಯವರ ಆಡಳಿತದಲ್ಲಿದ್ದಾಗ ಅವರನ್ನ ಕಾಪಾಡಿಕೊಳ್ಳೋದಕ್ಕೆ ಬೇಕೇ ಹೊರತು ಅವರದ್ದೇ ಇಸ್ಲಾಮಿಕ್ ಆಡಳಿತ ಬಂದ್ರೆ ಅಲ್ಲಿ ಕಟ್ಟರ್ ಇಸ್ಲಾಮಿಗೆ 7ನೇ ಶತಮಾನದ ಶರಿಯಾ ಕಾನೂನುಗಳಿಗೆ ಬಿಟ್ರೆ ಬೇರೆ ಯಾವುದಕ್ಕೂ ಜಾಗ ಇರೋದಿಲ್ಲ. ಇದು ಕಮ್ಯುನಿಸ್ಟರಿಗೆ ಅರ್ಥ ಆಗಲಿಲ್ಲ. ಅವರು ಖಮೇನಿ ಆಡಳಿತ ಬಂದ ನಂತರವೂ ಕಮ್ಯುನಿಸಮ್ ಅಂತ ಅನ್ನೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಅಲ್ಲಿದ್ದ ಕಮ್ಯುನಿಸ್ಟರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಿಸಲಾಯಿತು. ಆ ನಂತರ ಇರಾನ್ ಅನ್ನೋದು ಅಪ್ಪಟ ಇಸ್ಲಾಮಿಕ್ ರಿಪಬ್ಲಿಕ್ ಆಯಿತು. ಅದರ ಸರ್ವೋಚ್ಚ ನಾಯಕನಾಗಿ ರೋಹಲ್ಲಾ ಖೋಮೇನಿ ಆಡಳಿತವನ್ನು ವಹಿಸಿಕೊಂಡ್ರು. ಅವತ್ತು ಆತ ತನ್ನ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದು ಈ ಅಲಿ ಖಮೇನಿ ಅನ್ನೋ ಇಸ್ಲಾಮಿಕ್ ಪಂಡಿತನನ್ನ. 1981ರಲ್ಲಿ ಇರಾನಿನ ಅಧ್ಯಕ್ಷನನ್ನಾಗಿ ಈ ಖಮೇನಿಯನ್ನ ಆಯ್ಕೆ ಮಾಡಲಾಯಿತು. ಖಮೇನಿ ಇರಾನಿನ 3ನೇ ಅಧ್ಯಕ್ಷ. ಆ ನಂತರ ಆತ ಖೊಮೇನಿಯ ಸಾವಿನ ನಂತರ ಅಂದ್ರೆ 1989ರಲ್ಲಿ ಇರಾನಿನ ಸರ್ವೋಚ್ಚ ನಾಯಕನ ಪಟ್ಟಕ್ಕೇರಿದ್ರು. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಇರಾನ್ನಲ್ಲಿ ಜನರಿಂದ ಆಯ್ಕೆಯಾದ ಒಬ್ಬ ಅಧ್ಯಕ್ಷ ಇರ್ತಾನೆ, ಹಾಗೆ ಆತನ ಮೇಲೆ ಸರ್ವೋಚ್ಚ ನಾಯಕನ ಹುದ್ದೆ ಇರುತ್ತೆ. ಈಗ ಕೂಡ ಅಲ್ಲಿ ಪೆಜೆಶ್ಕಿಯಾನ್ ಎಂಬಾತ ಇರಾನಿನ ಅಧ್ಯಕ್ಷನಾಗಿದ್ರೆ ಆಯತುಲ್ಲಾ ಅಲಿ ಖಮೇನಿ ಅಲ್ಲಿನ ಸರ್ವೋಚ್ಚ ನಾಯಕ. ಇನ್ನು ಈ ಸರ್ವೋಚ್ಚ ನಾಯಕ ಅನ್ನೋದು ಅಲ್ಲಿನ ಅತ್ಯುನ್ನತ ಹುದ್ದೆ. ಸರ್ವೋಚ್ಚ ನಾಯಕನನ್ನು ಆಯ್ಕೆ ಮಾಡೋದಕ್ಕೆ ಕೂಡ ಅಲ್ಲೊಂದು ವಿಚಿತ್ರ ವ್ಯವಸ್ಥೆ ಇದೆ. ಇರಾನಿನ ಸಂವಿಧಾನದ ಆರ್ಟಿಕಲ್ 111ರ ಪ್ರಕಾರ ಅಲ್ಲಿನ ಸರ್ವೋಚ್ಚ ನಾಯಕನನ್ನ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಆಯ್ಕೆಯನ್ನ ಮಾಡಬೇಕು. ಅಂದ್ರೆ ನಮ್ಮ ಸಂಸದರಿರ್ತಾರಲ್ಲ, ಆ ತರದ ಸದಸ್ಯರನ್ನ ಅಲ್ಲಿ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅಂತ ಕರೀತಾರೆ. ಈ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅನ್ನೋದ್ರಲ್ಲಿ 88 ಜನ ಮತಗುರುಗಳು ಅಥವಾ ಇಸ್ಲಾಮಿಕ್ ಸ್ಕಾಲರ್ಗಳು ಇರ್ತಾರೆ. ಇನ್ನು ಈ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಯಾರಾಗಬೇಕು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಅಂದ್ರೆ ಅಲ್ಲಿ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡಬಹುದು, ಯಾರು ಮಾಡಬಾರದು ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ ಕೌನ್ಸಿಲ್ ಆಫ್ ಗಾರ್ಡಿಯನ್ಸ್ ಅಂತ ಒಂದಿರುತ್ತೆ. ಅದರಲ್ಲಿ 12 ಮಂದಿ ಸದಸ್ಯರಿರ್ತಾರೆ. ಈ 12 ಮಂದಿಯಲ್ಲಿ 6 ಮಂದಿಯನ್ನ ನೇಮಕ ಮಾಡೋದು ಇರಾನಿನ ಸರ್ವೋಚ್ಚ ನಾಯಕ. ಅಂದ್ರೆ ಗಾರ್ಡಿಯನ್ ಕೌನ್ಸಿಲ್ ಅನ್ನ ಸರ್ವೋಚ್ಚ ನಾಯಕ ನೇಮಕ ಮಾಡ್ತಾನೆ, ಅವರು ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಅನ್ನ ನೇಮಕ ಮಾಡ್ತಾರೆ. ಈ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಮತ್ತೆ ಸರ್ವೋಚ್ಚ ನಾಯಕನನ್ನ ಆಯ್ಕೆ ಮಾಡುತ್ತೆ. ಸೊ ಸರ್ವೋಚ್ಚ ನಾಯಕನ ಕುರ್ಚಿ ಮತ್ತು ಅಧಿಕಾರ ಅಲ್ಲಿ ಸದಾ ಅಬಾಧಿತ. ಈ ಸರ್ವೋಚ್ಚ ನಾಯಕನ ಕೈಯಲ್ಲಿ ಇರಾನಿನ ಎಲ್ಲ ಅಧಿಕಾರನೂ ಇರುತ್ತೆ. ಅಲ್ಲಿ ಜನರಿಂದ ನೇರವಾಗಿ ಆಯ್ಕೆಯಾಗುವ ಒಬ್ಬ ಅಧ್ಯಕ್ಷ ಕೂಡ ಇರ್ತಾನೆ. ಆತನ ಕೆಲಸ ಆಡಳಿತವನ್ನು ನೋಡಿಕೊಳ್ಳೋದು. ಆದರೆ ಎಲ್ಲ ಮುಖ್ಯ ನಿರ್ಧಾರಗಳು ಅಲ್ಲಿನ ಸೇನೆ, ರೆವಲ್ಯೂಷನರಿ ಗಾರ್ಡ್ಸ್, ಅರೆಸೇನಾ ಪಡೆಗಳು, ಪ್ರಾಕ್ಸಿಗಳು ಇವರೆಲ್ಲ ಕೂಡ ನೇರವಾಗಿ ರಿಪೋರ್ಟ್ ಮಾಡ್ಕೊಳ್ಳೋದು ಅಧ್ಯಕ್ಷನಿಗಲ್ಲ, ಬದಲಿಗೆ ಸರ್ವೋಚ್ಚ ನಾಯಕನಿಗೆ. ಇನ್ನು ಅಧ್ಯಕ್ಷ ಯಾರಾಗಬೇಕು, ಯಾರಾಗಬಾರದು ಅನ್ನೋದನ್ನ ನಿರ್ಧಾರ ಮಾಡೋದು ಕೂಡ ಸರ್ವೋಚ್ಚ ನಾಯಕನೇ. ಯಾಕೆಂದ್ರೆ ಅಧ್ಯಕ್ಷ ಚುನಾವಣೆಗೆ ಯಾರಾದರೂ ಸ್ಪರ್ಧೆ ಮಾಡಬೇಕು ಅಂದ್ರೂ ಅಲ್ಲಿ ಗಾರ್ಡಿಯನ್ ಕೌನ್ಸಿಲ್ನ ಅನುಮೋದನೆ ಬೇಕಾಗತ್ತೆ. ಅವರು ರಿಜೆಕ್ಟ್ ಮಾಡಿದ್ರೆ ಅಂಥ ಅಭ್ಯರ್ಥಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಬರುವುದಿಲ್ಲ. ಈ ಕೌನ್ಸಿಲ್ ಸದಸ್ಯರನ್ನ ಸರ್ವೋಚ್ಚ ನಾಯಕ ನೇಮಕ ಮಾಡೋದ್ರಿಂದ ಅವರು ಸರ್ವೋಚ್ಚ ನಾಯಕನ ಮಾತನ್ನೇ ಕೇಳ್ತಾರೆ. ಇದು ಅಲ್ಲಿನ ವ್ಯವಸ್ಥೆ. ಹೀಗಾಗಿನೇ ಈಗ ಅಲಿ ಖಮೇನಿ ಅನ್ನೋ ಸರ್ವೋಚ್ಚ ನಾಯಕನ ಆರೋಗ್ಯ ಅಲ್ಲಿ ಸಿಕ್ಕಾಪಟ್ಟೆ ಮುಖ್ಯ ಅನ್ನಿಸ್ಕೊಳ್ತಾ ಇದೆ. ಹಾಗಾದ್ರೆ ಖಮೇನಿಯ ನಂತರ ಯಾರು ಗೆಳೆಯರೆ? ಅಲ್ಲಿ ಮೊದಲ ಸರ್ವೋಚ್ಚ ನಾಯಕ ಖೋಮೇನಿ ತನ್ನ ಉತ್ತರಾಧಿಕಾರಿಯನ್ನಾಗಿ ಈ ಅಲಿ ಖಮೇನಿಯನ್ನ ಆಯ್ಕೆ ಮಾಡಿಕೊಂಡ್ರು. ಅದಕ್ಕಾಗಿ ಆತನನ್ನ ಅಧ್ಯಕ್ಷನನ್ನಾಗಿ ಮಾಡಿ ಆಡಳಿತ ಸೇರಿದಂತೆ ಎಲ್ಲ ರೀತಿಯ ತರಬೇತಿಯನ್ನ ಕೊಡಲಾಯಿತು. ಆ ನಂತರ ಈತ ಸರ್ವೋಚ್ಚ ನಾಯಕನಾದ. ಅದಾದ ಮೇಲೆ ಆ ಸ್ಥಾನಕ್ಕೆ ಆಯ್ಕೆಯಾಗಬೇಕಾದದ್ದು ಇಬ್ರಾಹಿಂ ರೈಸಿ. ಆತನನ್ನ ತರಬೇತುಗೊಳಿಸುವ ಕೆಲಸ ಕೂಡ ನಡೀತು. ರೈಸಿ ಕೂಡ ಇಸ್ಲಾಮಿಕ್ ರೆವಲ್ಯೂಷನ್ ನಲ್ಲಿ ಭಾಗಿಯಾಗಿದ್ದ ನಾಯಕನೇ. ಹೀಗಾಗಿ ರೈಸಿಯನ್ನ ಅಧ್ಯಕ್ಷನನ್ನಾಗಿ ಮಾಡೋದ್ರಲ್ಲಿ ಕೂಡ ಖಮೇನಿ ದೊಡ್ಡ ಪಾತ್ರವನ್ನು ವಹಿಸಿದ್ರು. ರೈಸಿಗೆ ತರಬೇತಿ ಸಿಗ್ತಾ ಇತ್ತು. ರೈಸಿ ಮುಂದಿನ ಸರ್ವೋಚ್ಚ ನಾಯಕನಾಗಿ ಆಯ್ಕೆಯಾಗಿ ಆತ ಈ ಖಮೇನಿಯ 2ನೇ ಮಗ ಮುಸ್ತಫಾ ಖಮೇನಿಯನ್ನ ಇರಾನಿನ ಅಧ್ಯಕ್ಷನನ್ನಾಗಿ ಮಾಡಬೇಕಿತ್ತು. ಆ ನಂತರ ಮುಸ್ತಫಾಗೆ ಮುಂದಿನ ತರಬೇತಿ ಸಿಗಬೇಕಿತ್ತು. ಆದರೆ ಅಷ್ಟರಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ರೈಸಿ ಸಾವಿಗೀಡಾದರು. ಆ ಸಂದರ್ಭದಲ್ಲಿ ರೈಸಿ ಸಾವಿನ ಹಿಂದೆ ಕೂಡ ಮುಸ್ತಫಾನ ಹೆಸರೇ ಕೇಳಿ ಬಂತು. ಆದರೆ ಇದು ಇಸ್ರೇಲ್ ಮಾಡಿದ ಕೆಲಸ ಅಂತ ಇರಾನ್ ಆರೋಪ ಮಾಡಿತು. ಹೀಗೆ ರೈಸಿ ಸಾವಿಗೀಡಾದ ನಂತರ ಅಲ್ಲಿ ಮುಂದಿನ ಸರ್ವೋಚ್ಚ ನಾಯಕ ಯಾರು ಅನ್ನೋ ಬಗ್ಗೆ ಸಾಕಷ್ಟು ಕುತೂಹಲಗಳು, ಅನುಮಾನಗಳು, ಸ್ಪರ್ಧೆಗಳು ಎಲ್ಲ ಇದ್ವು. ಈ ಮಧ್ಯೆ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿಯ ಆರೋಗ್ಯ ಹದಗೆಡ್ತಾ ಹೋಯಿತು. ಮೊನ್ನೆ ಸೆಪ್ಟೆಂಬರ್ ತಿಂಗಳ ಅಂತ್ಯಕ್ಕೆ ಅಲ್ಲಿ ಗಾರ್ಡಿಯನ್ ಕೌನ್ಸಿಲ್ನ ಸಭೆ ನಡೀತಂತೆ. ಆ ಸಭೆಯಲ್ಲಿ ಸರ್ವೋಚ್ಚ ನಾಯಕನ 2ನೇ ಮಗ ಮುಸ್ತಫಾನ ಹೆಸರು ಪ್ರಸ್ತಾಪ ಆಯಿತು. ಆತನನ್ನ ಕೆಲವರು ವಿರೋಧಿಸಿದ್ರು, ಆದರೆ ಅವರ ಬಾಯನ್ನ ಮುಚ್ಚಿಸಲಾಯಿತು.
ಕಡೆಗೆ ಮೊಸ್ತಫಾ ಖಮೇನಿಯನ್ನ ಮುಂದಿನ ಸರ್ವೋಚ್ಚ ನಾಯಕನನ್ನಾಗಿ ಆಯ್ಕೆ ಮಾಡೋದಕ್ಕೆ ಅವರು ಬಲವಂತದ ಅನುಮತಿಯನ್ನ ಕೊಟ್ಟರು ಅನ್ನೋ ಸುದ್ದಿಯನ್ನ ಇರಾನಿನ ಮಾಧ್ಯಮವೊಂದು ಬಹಿರಂಗಪಡಿಸಿದೆ. ಅಲ್ಲಿ ಮೊಸ್ತಫಾ ಕೆಲ ಸದಸ್ಯರಿಗೆ ಬೆದರಿಕೆ ಕೂಡ ಒಡ್ಡಿದ್ದಾನೆ ಅಂತ ಮಾಧ್ಯಮವೊಂದರ ವರದಿ ಹೇಳ್ತಾ ಇದೆ. ಇದೆಲ್ಲ ಎಷ್ಟು ನಿಜಾನೋ ಗೊತ್ತಿಲ್ಲ, ಆದ್ರೆ ಇಲ್ಲಿ ಸರ್ವೋಚ್ಚ ನಾಯಕ ಆಗಬೇಕು ಅಂತ ಮೊಸ್ತಫಾ ಪ್ರಯತ್ನ ಮಾಡ್ತಾ ಇದ್ದದ್ದಂತೂ ಸುಳ್ಳಲ್ಲ. ಈ ಮೊಸ್ತಫಾ ಇರಾನಿನ ಕ್ವಾಮ್ ಯೂನಿವರ್ಸಿಟಿಯಲ್ಲಿ ಮತದ ಬಗ್ಗೆ ಅಧ್ಯಯನ ಮಾಡಿದ್ದಾನೆ ಮತ್ತು ಅಲ್ಲೇ ಮತದ ಬಗ್ಗೆನೇ ಬೋಧನೆಯನ್ನು ಕೂಡ ಮಾಡ್ತಾನೆ. ಜೊತೆಗೆ ಈತ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಹಾಗೂ ಕುದ್ಸ್ ಫೋರ್ಸ್ ಮುಂತಾದ ಇರಾನಿನ ಅರೆಸೇನಾ ಪಡೆಗಳೇನಿವೆ ಅವುಗಳ ಮೇಲೆ ಸಂಪೂರ್ಣ ಹಿಡಿತವನ್ನು ಇಟ್ಟುಕೊಂಡಿದ್ದಾನೆ. ಈ ಹಿಂದೆ ಇರಾನಿನ ಅಧ್ಯಕ್ಷೀಯ ಚುನಾವಣೆಯ ಸಂದರ್ಭದಲ್ಲಿ ಅಹ್ಮದಿನೇಜಾದ್ ಪರ ಈ ಮೊಸ್ತಫಾ ಕೆಲಸ ಮಾಡಿದ್ದ. 2009ರಲ್ಲಿ ಮೊಹಮ್ಮದ್ ಅಹ್ಮದಿನೇಜಾದ್ ಗೆದ್ದು ಬರೋದರ ಹಿಂದೆ ಕೂಡ ಈ ಮೊಸ್ತಫಾನೇ ಇದ್ದ. ಆ ಸಂದರ್ಭದಲ್ಲಿ ಚುನಾವಣಾ ಅಕ್ರಮಗಳು ನಡೆದವು ಅಂತ ಆರೋಪಿಸಿ ಅಲ್ಲೊಂದಷ್ಟು ಪ್ರತಿಭಟನೆಗಳು ಆದವು. ಅವುಗಳನ್ನು ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ದಮನ ಮಾಡಿಸಿದ್ದು ಕೂಡ ಇದೇ ಮುಸ್ತಫಾ. ಆದರೆ ಕೆಲವೇ ದಿನಗಳಲ್ಲಿ ಮುಸ್ತಫಾ ಹಾಗೂ ಅಹ್ಮದಿನೇಜಾದ್ ನಡುವೆ ಸಂಬಂಧಗಳು ಕೆಟ್ಟವು. ಮುಸ್ತಫಾ ವಿರುದ್ಧ ಅಧ್ಯಕ್ಷ ಮೊಹಮ್ಮದ್ ಅಹ್ಮದಿನೇಜಾದ್ ನೇರವಾಗಿ ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿದ್ರು. ಆದರೆ ಅದರ ಬಗ್ಗೆ ತನಿಖೆಯನ್ನೇ ಯಾರು ಮಾಡಬೇಕು? ಈತ ಸರ್ವೋಚ್ಚ ನಾಯಕನ ಮಗ, ಹೀಗಾಗಿ ಅದೆಲ್ಲ ಅಲ್ಲಿಗೆ ನಿಂತು ಹೋಯಿತು. ಇವತ್ತು ಈ ಖಮೇನಿಯ ನೆಟ್ವರ್ತ್ ಏನಿಲ್ಲ ಅಂದ್ರೂ $200 ಬಿಲಿಯನ್ ಅಂತ ಹೇಳಲಾಗ್ತಾ ಇದೆ. ರಾಜಾಡಳಿತವನ್ನು ವಿರೋಧಿಸಿ ಅಧಿಕಾರ ಹಿಡಿದ ಇವರು ಅಲ್ಲಿ ರಾಜರಿಗಿಂತ ಹೆಚ್ಚು ಶ್ರೀಮಂತರಾಗಿದ್ದಾರೆ. ಇನ್ನು ಈಗ ಅಲಿ ಖಮೇನಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆತನ ಮಗ ಮುಸ್ತಫಾ ಖೊಮೇನಿ ಇರಾನಿನ ಮುಂದಿನ ಸರ್ವೋಚ್ಚ ನಾಯಕನಾಗಿ ಅನಧಿಕೃತವಾಗಿ ಆಯ್ಕೆ ಕೂಡ ಆಗಿ ಹೋಗಿದ್ದಾನೆ. ಆದರೆ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡುವುದೊಂದು ಬಾಕಿ ಇದೆ ಅಂತ ಒಂದಷ್ಟು ಮಾಧ್ಯಮಗಳ ವರದಿಗಳು ಬರ್ತಾ ಇವೆ. ಮತ್ತೊಂದು ಕಡೆ ಖಮೇನಿ ಆರೋಗ್ಯ ಕೆಟ್ಟಿದೆ, ಆತ ಕೋಮಾದಲ್ಲಿದ್ದಾನೆ ಅನ್ನೋ ವರದಿಗಳನ್ನು ಅಲ್ಲಗೆಳಿತ ಖಮೇನಿ ಲೆಬನಾನ್ನ ರಾಯಭಾರಿ ಮುಸ್ತಫಾ ಅಮೀನ್ ಜೊತೆ ಮಾತಾಡ್ತಾ ಇರೋ ಇಮೇಜ್ ಒಂದನ್ನು ಖಮೇನಿ.ir ಅನ್ನೋ ಎಕ್ಸ್ ಖಾತೆಯ ಮೂಲಕ ಟ್ವೀಟ್ ಮಾಡಲಾಗಿದೆ. ಈ ಮುಸ್ತಫಾ ಲೆಬನಾನ್ನಲ್ಲಿ ಪೇಜರ್ ಬ್ಲಾಸ್ಟ್ಗಳು ನಡೆದವಲ್ಲ, ಅದರಲ್ಲಿ ಗಾಯಗೊಂಡಿದ್ದ ಬಗ್ಗೆ ವರದಿಗಳು ಬಂದಿದ್ವು. ಆತನ ಆರೋಗ್ಯವನ್ನ ಸರ್ವೋಚ್ಚ ನಾಯಕ ಖಮೇನಿ ವಿಚಾರಿಸ್ತಾ ಇದ್ದಾರೆ ಅಂತ ಆ ಟ್ವೀಟ್ ಹೇಳ್ತಾ ಇದೆ. ಈ ಮೂಲಕ ಖಮೇನಿಗೇನೂ ಆಗಿಲ್ಲ, ಆತ ಕೋಮಾದಲ್ಲೂ ಇಲ್ಲ, ಆಸ್ಪತ್ರೆಯಲ್ಲೂ ಇಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಅಲ್ಲಿ ನಿಜಕ್ಕೂ ಏನಾಗಿದೆ ಅನ್ನೋದು ಗೊತ್ತಾಗೋದಕ್ಕೆ ಇನ್ನಷ್ಟು ದಿನಗಳ ಕಾಲ ಕಾಯಬೇಕಾಗತ್ತೆ. ಇನ್ನು ಇದೆಲ್ಲದರ ನಡುವೆ ಈಗ ಖಮೇನಿಯ ಆರೋಗ್ಯ, ಹೊಸ ಸರ್ವಾಧಿಕಾರಿಯ ನೇಮಕ, ಇದೆಲ್ಲವನ್ನ ಅಮೆರಿಕಾದ ಅಧಿಕಾರ ಬದಲಾವಣೆಯ ಜೊತೆ ತಳುಕು ಹಾಕೋ ಪ್ರಯತ್ನಗಳು ಕೂಡ ನಡೆದಿವೆ. ಟ್ರಂಪ್ ಅಧಿಕಾರ ಸ್ವೀಕರಿಸಿದ ನಂತರ ಇರಾನ್ನ ಪರಿಸ್ಥಿತಿ ಇನ್ನಷ್ಟು ಚಿಂತಾಜನಕ ಆಗಲಿದೆ. ಅಲ್ಲಿ ಆರ್ಥಿಕ ನಿರ್ಬಂಧಗಳು ಮತ್ತಷ್ಟು ಬಿಗಿಯಾಗತ್ವೆ. ಟ್ರಂಪ್ ಆಯ್ಕೆಯ ಬೆನ್ನಲ್ಲೇ ಇರಾನಿನ ಕರೆನ್ಸಿಯ ಮೌಲ್ಯ ಕೂಡ ಕುಸಿತಾ ಹೋಗ್ತಾ ಇದೆ. ಟ್ರಂಪ್ ಇರಾನಿನ ತೈಲ ವ್ಯಾಪಾರದ ಮೇಲೆ ಈ ಹಿಂದೆ ಕೂಡ ನಿರ್ಬಂಧಗಳನ್ನು ಹೇರಿದ್ರು. ಅವತ್ತಲ್ಲೇನಾಗಿತ್ತು ಅಂದ್ರೆ, ಇರಾನ್ ಅಣ್ವಸ್ತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ ಅನ್ನೋದು ಅಮೆರಿಕ ಹಾಗೂ ಇನ್ನಿತರ ಭದ್ರತಾ ಮಂಡಳಿಯ 5 ಪರ್ಮನೆಂಟ್ ದೇಶಗಳ ಆತಂಕಕ್ಕೆ ಕಾರಣ ಆಯಿತು. ಹೀಗಾಗಿ ಬರಾಕ್ ಒಬಾಮಾ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಇರಾನ್ ಜೊತೆ ಮಾತುಕತೆಗಳು ನಡೆದವು. ಇರಾನ್ ಅಣ್ವಸ್ತ್ರ ಕಾರ್ಯಕ್ರಮವನ್ನು ಕೈಬಿಡಬೇಕು, ಅವರಿಗೆ ಅಣು ಇಂಧನವನ್ನು ಮಾಡ್ಕೊಳ್ಳೋದಕ್ಕೆ ಅಮೆರಿಕ ಸಹಾಯ ಮಾಡುತ್ತೆ, ಜೊತೆಗೆ ಅಲ್ಲಿನ ಅಣು ಕಾರ್ಯಕ್ರಮದ ಬಗ್ಗೆ ಆಗಾಗ ತನಿಖೆ ಮಾಡೋದಕ್ಕೆ ಅವಕಾಶಗಳನ್ನು ಕೊಡಬೇಕು ಅನ್ನೋ ಒಂದು ಒಪ್ಪಂದಕ್ಕೆ ಬರಲಾಯಿತು. ಅದನ್ನ JCPOA ಅಂದ್ರೆ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಅಂತ ಕರೀತಾರೆ, ಅಥವಾ ಇರಾನ್ ನ್ಯೂಕ್ಲಿಯರ್ ಡೀಲ್ ಅಂತ ಕೂಡ ಕರೀತಾರೆ. ಒಬಾಮಾ ಕಾಲದಲ್ಲಿ ಅಂದ್ರೆ 2015ರಲ್ಲಿ ಇದಕ್ಕೆ ಸಹಿ ಬಿತ್ತು. ಆದರೆ ಟ್ರಂಪ್ ಅಧ್ಯಕ್ಷರಾದ ನಂತರ ಇದನ್ನ ಸ್ಥಗಿತಗೊಳಿಸಿದ ಟ್ರಂಪ್ ಇರಾನಿನ ಮೇಲೆ ನಿರ್ಬಂಧಗಳನ್ನು ವಿಧಿಸ್ತಾ ಹೋದರು. ಅದು ಸೌದಿ, ಇಸ್ರೇಲ್ ಮುಂತಾದ ದೇಶಗಳಿಗೆ ಖುಷಿ ಕೊಡ್ತಾ ಹೋಯಿತು. ಇರಾನ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಳ್ತು. ಇನ್ನು ಈಗ ಮತ್ತೆ ಟ್ರಂಪ್ ಅಧಿಕಾರಕ್ಕೆ ಬರ್ತಾ ಇದ್ದಾರೆ, ಹೀಗಾಗಿ ಇರಾನ್ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಸರ್ವಾಧಿಕಾರಿಯ ನಿರ್ಧಾರಗಳಿಗೆ ತುಂಬಾನೇ ಮಹತ್ವ ಇರುತ್ತೆ ಮತ್ತು ಇರಾನ್ ಅನ್ನ ಮುನ್ನಡೆಸೋದಕ್ಕೆ ಸರ್ವಾಧಿಕಾರಿ ತುಂಬಾ ಆಕ್ಟಿವ್ ಆಗಿ ಕೂಡ ಇರಬೇಕಾಗತ್ತೆ. ಹೀಗಾಗಿ ಹಿರಿಯ ಖಮೇನಿಯ ಅನಾರೋಗ್ಯದ ಕಾರಣದಿಂದ ಅಲ್ಲಾತನ ಎರಡನೇ ಮಗ ಮುಸ್ತಫಾ ಖಮೇನಿಯನ್ನ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಇದೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇರಾನಿನ ಪರಿಸ್ಥಿತಿ ಮತ್ತಷ್ಟು ಚಿಂತಾಜನಕ ಆಗೋ ಸೂಚನೆಗಳಂತೂ ಇವೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾಲನೇ ಹೇಳಬೇಕು. ಇದು ಗೆಳೆಯರೆ ಇರಾನಿನ ಒಂದಷ್ಟು ಬೆಳವಣಿಗೆಗಳ ಕುರಿತಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.